ಸುದ್ದಿಗಳ ಹಿಂದೆ ಬಿದ್ದು ದಿನವಿಡೀ ಒತ್ತಡದ ನಡುವೆ ಕೆಲಸ ಮಾಡುವ ಪತ್ರಕರ್ತರು ಈ ಬಾರಿ ಮೈಕ್ ಕ್ಯಾಮೆರಾ ಬದಿಗಿಟ್ಟು ಅಲೆಗಳನ್ನು ಬೆನ್ನಟ್ಟಿದ್ರು. ಟೆನ್ಷನ್ ಮರೆತು ಸಾಹಸ ಜಲಕ್ರೀಡೆಯ ರೋಮಾಂಚನ ಅನುಭವ ಪಡೆದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಿದ್ದ ರಿವರ್ ರಾಫ್ಟಿಂಗ್ನಲ್ಲಿ ಪತ್ರಕರ್ತರು ಬರಪೊಳೆಯ ಅಲೆಗಳೊಂದಿಗೆ ಸಾಹಸದ ಪಯಣ ನಡೆಸಿದ್ರು. ಇದು ಸುದ್ದಿಯ ಹುಡುಕಾಟವಲ್ಲ, ಒತ್ತಡ ಮರೆತು ಪ್ರಕೃತಿಯ ಮಡಿಲಲ್ಲಿ ಸಾಹಸ ಸವಿದ ಕ್ಷಣ. ದಕ್ಷಿಣ ಕೊಡಗಿನ ಟಿಶೆಟ್ಟಿಗೇರಿ ಸಮೀಪದ ಬರಪೊಳೆಯಲ್ಲಿ ನಡೆದ ರಿವರ್ ರಾಫ್ಟಿಂಗ್ನಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಪತ್ರಕರ್ತರು ಉತ್ಸಾಹದಿಂದ ಭಾಗವಹಿಸಿದ್ರು. ಜೀವರಕ್ಷಕ ಜಾಕೆಟ್ ಧರಿಸಿ ಸುಮಾರು 4 ಕಿಲೋಮೀಟರ್ ದೂರ ನದಿಯ ಅಲೆಗಳನ್ನು ಸೀಳಿ ಸಾಗಿದ ಪತ್ರಕರ್ತರು ಸಾಹಸದ ಜೊತೆಗೆ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸಿದ್ರು. ಕೂರ್ಗ್ ವೈಟ್ ವಾಟರ್ ರಾಫ್ಟಿಂಗ್ ತಂಡದ ಪರಿಣಿತರು ಸುರಕ್ಷತಾ ಕ್ರಮಗಳೊಂದಿಗೆ ರಾಫ್ಟಿಂಗ್ ನಡೆಸಿಕೊಟ್ಟರು. ಕಾರ್ಯಕ್ರಮಕ್ಕೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ ಚಾಲನೆ ನೀಡಿದರು. ನಮಸ್ಕಾರ. ನಾವು ಸ್ನೇಹಿತರೆಲ್ಲ ಮಡಿಕೇರಿಯಿಂದ ಬಂದಿದ್ವಿ. ಬೇರೆ ಬೇರೆ ಕಡೆ ಇರುವಂಥ ಸ್ನೇಹಿತರೆಲ್ಲ ಸೇರಿ ಒಂದು ರಾಫ್ಟಿಂಗ್ ಹೋಗುವಂಥ ಪ್ಲ್ಯಾನ್ ಹಾಕಿದ್ದು. ಆ್ಯಕ್ಚುಲಿ ಕಳೆದ ವಾರ ಪ್ಲ್ಯಾನ್ ಹಾಕಿದ್ವಿ, ಆಗ ಮಳೆ ಇತ್ತು. ಆದರೆ ಈ ವಾರ ಮಳೆ ಕಡಿಮೆ ಇದ್ದ ಕಾರಣಕ್ಕಾಗಿ ಒಂದಷ್ಟು ನೀರಿನ ಇಳಿತ ಇತ್ತು. ಹಾಗಾಗಿ ರೆಗ್ಯುಲರ್ ಇರುವ ನೀರಿನ ಫ್ಲೋಕ್ಕಿಂತ ಈ ಸಲ ಕಡಿಮೆ ಇತ್ತು. ಹಾಗೆ ಎಂಜಾಯ್ ಮಾಡಿದ್ವಿ ರಾಫ್ಟಿಂಗ್ನಲ್ಲಿ. ಇಲ್ಲಿ ಕೊಡಗಿನಲ್ಲಿರುವಂಥ ವೈಟ್ ವಾಟರ್ ರಾಫ್ಟಿಂಗ್ ಇದೊಂದೇ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸನ್ನು ನಾವು ಪಡಿಬೋದು. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದಂಥ ರಾಫ್ಟಿಂಗ್ಗಳು ಇದ್ದಾವೆ. ಆದರೆ ಇಲ್ಲಿ ನಮಗೆ ರ್ಯಾಪಿಡ್ಸ್ ಸಿಗುತ್ತೆ, ಅಂದರೆ ಏರಿಳಿತ ಮೇಲಿಂದ ಬಂದು ಧುಮ್ಮುಕ್ಕಿ ಬರುವಂತಹ ಆ ಎಕ್ಸ್ಪೀರಿಯನ್ಸೇ ಬೇರೆ. ಅದನ್ನು ನಾವು ಇಲ್ಲಿ ಬಂದು ಮಾತ್ರ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸನ್ನು ಈ ಮಳೆಗಾಲದಲ್ಲಿ ಪಡೆದ್ವಿ. ನೀವು ಎಂಜಾಯ್ ಮಾಡಿ ಬನ್ನಿ. ಒಂದು ಸುಂದರವಾದಂಥ ಅನುಭವವನ್ನು ಇಕೋ ಫ್ರೆಂಡ್ಲಿಯಾಗಿ ಕಳಿಬೋದು. ಯಾವುದು ಪರಿಸರಕ್ಕೆ ಹಾನಿ ಮಾಡೋದು ಇಲ್ಲಿಗೆ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಜರ್ನಲಿಸ್ಟ್ ಅಂದರೆ ಎಲ್ರಿಗೂ ಗೊತ್ತೇ ಇದೆ. ನೀವು ಕ್ಯಾಮ್ರಾದಲ್ಲಿ ಮೀಡಿಯಾಗಳು ನೋಡ್ತಾ ಇರ್ತೀರಿ, ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ, ತೆರೆ ಹಿಂದೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಹಾಗೆ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ಶೆಡ್ಯೂಲೇ ಡಿಫ್ರೆಂಟ್, ಬೇರೆಯವ್ರಿಗಿಂತ ಜೀವನ ಶೈಲಿ ಭಿನ್ನವಾಗಿರುತ್ತೆ. ನಡುವಲ್ಲಿ ಇಂಥದ್ದೊಂದು ಎಂಜಾಯ್ಮೆಂಟ್, ನಮಗೊಂದು ಕಾಲ ಕಳೆಯೋದಕ್ಕೆ, ಆ ಜಂಜಡದಿಂದ ಹೊರಬರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಪ್ರತಿ ವರ್ಷ ನಾವು ಆಯೋಜನೆ ಮಾಡ್ತಾ ಬರ್ತಾ ಇರ್ತೇವೆ. ಒಮ್ಮೆ ಇಲ್ಲಿ ಮಾಡಿದ್ರೆ ಇನ್ನೊಂದು ಕಡೆ ಬೇರೆ ಕಡೆಗಳಲ್ಲೂ ಅದೇ ರೀತಿ ಬೇರೆ ಬೇರೆ ಇವೆಂಟ್ಗಳು ನಾವು ಮಾಡ್ತಾ ಇರ್ತೇವೆ. ಅದರಲ್ಲಿ ಒಂದು ಭಾಗವಾಗಿ ಇದು ನಮಗೆ ವೃತ್ತಿಯಲ್ಲಿ ಒಂದು ಉತ್ಸಾಹದಿಂದ ತೊಡಗಿಸ್ಕೊಳ್ಳೋದಕ್ಕೆ ಇಂತಹ ಒಂದು ರಿಫ್ರೆಶ್ಮೆಂಟ್ ತುಂಬಾ ಅನುಕೂಲ ಆಗುತ್ತೆ. ಒಳ್ಳೆಯ ಅನುಭವ. ಆದರೆ ಒಂಚೂರು ಮಳೆ ಇಲ್ಲ ಅನ್ನೋದು ಒಂಚೂರು ಬೇಸರ, ಬಟ್ ಅದರಾಚೆಗೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಾವು ಮಾಡೋದು. ಒಟ್ನಲ್ಲಿ ಪ್ರತಿದಿನ ಇತರರ ಕಥೆಗಳನ್ನು ಜಗತ್ತಿಗೆ ತಲುಪಿಸುವ ಪತ್ರಕರ್ತರು ಈ ಬಾರಿ ತಮ್ಮದೇ ನೆನಪಿನ ಕ್ಷಣಗಳನ್ನು ಬರಪೊಳೆಯ ಅಲೆಗಳ ನಡುವೆ ಕಟ್ಟಿಕೊಂಡರು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.